ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇವತ್ತು ಶನಿ ಜಯಂತಿ ಇದೆ. ಶನಿ ಜಯಂತಿಯನ್ನು ಆಚರಣೆ ಮಾಡಿದ್ರೆ ಏನೆಲ್ಲ ಫಲಗಳು ಸಿಗುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಓಂ ಶನೀಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡಿ. ಹಾಗೆ ಇವತ್ತು ಶನಿ ಟೆಂಪಲ್ಗೆ ಹೋಗೋದನ್ನು ಮರಿಬೇಡಿ. ಖಂಡಿತ ಹೋಗ್ಬಿಟ್ಟು ಬನ್ನಿ ಸ್ನೇಹಿತರೆ, ಒಳ್ಳೆಯದಾಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಇಂದು ಶನಿವಾರ ಅಂದರೆ ಮೇ 16ನೇ ತಾರೀಕು. ಇವತ್ತು ಶನಿ ಅಮಾವಾಸ್ಯೆ ಇದೆ. ಈ ಶನಿ ಅಮಾವಾಸ್ಯೆಯಿಂದ ಬುಧಾದಿತ್ಯ ಯೋಗ ಮಕರ ರಾಶಿಯವರಿಗೆ ಹೆಜ್ಜೆ ಹೆಜ್ಜೆಗೂ ಯಶಸ್ಸು. ಸ್ನೇಹಿತರೆ, ನೀವು ಶನಿದೇವರ ಪೂಜೆಗೆ ಶುಭ ದಿನವಾದ ಶನಿವಾರದಂದು ಶುಭ ಯೋಗವನ್ನು ರೂಪುಗೊಳ್ಳುವುದು. ಈ ಯೋಗ ಗ್ರಹಗಳ ರಾಜ ಸೂರ್ಯ ಹಾಗೂ ಬುದ್ಧಿವಂತಿಕೆಯ ಕಾರಕ ಬುಧನಿಂದ ಸೃಷ್ಟಿಯಾಗಲಿದೆ. ಅಂದಹಾಗೆ ಮೇ 15ರಂದು ಸೂರ್ಯ ಗ್ರಹ ವೃಷಭ ರಾಶಿಗೆ ಪ್ರವೇಶ ಮಾಡುವುದು. ಈ ಸಮಯದಲ್ಲಿ ಬುಧ ಕೂಡ ವೃಷಭ ರಾಶಿಯಲ್ಲಿ ಸಂಚಾರ ಮಾಡುವುದರಿಂದ ಎರಡು ಶಕ್ತಿಶಾಲಿ ಗ್ರಹಗಳ ಮಿಲನವಾಗಲಿದೆ ಸ್ನೇಹಿತರೆ. ಶನಿ ಜಯಂತಿಯಂದು ಬುಧ ಸೂರ್ಯ ಸಂಯೋಗದಿಂದಾಗಿ ಬುಧಾದಿತ್ಯ ಯೋಗ ರೂಪುಗೊಳ್ಳುವುದು. ಈ ಯೋಗ ಜಾತಕದಲ್ಲಿ ಬಲವಾಗಿದ್ದರೆ ಶನಿ ಜಯಂತಿಯಂದು ಅದೃಷ್ಟ ಕುಲಾಯಿಸುವುದು ಸ್ನೇಹಿತರೆ. ಕೆಲಸ ಕಾರ್ಯಗಳು ಸುಲಭವಾಗಿ ಪೂರ್ಣಗೊಳ್ಳುವುದರಿಂದ ಜೀವನ ಸಾಕಷ್ಟು ಸುಧಾರಣೆಯನ್ನು ಕಾಣಲಿದೆ. ನೆಮ್ಮದಿಯ ಜೀವನ ನಡೆಸಲು ಇದು ಪೂರಕವಾದ ಸಮಯ. ಹಾಗಾದರೆ ಎಂದಿನಂತೆ ನಮ್ಮ ವಿನಂತಿ ಎಂದರೆ, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿರಂತರ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ ನೀವು. ಮತ್ತು ಸೂರ್ಯ ಬುಧ ಸಂಯೋಗ ಮಕರ ರಾಶಿಯವರ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರುವುದು. ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಅವಕಾಶವನ್ನು ನೀವು ಪಡೆಯುವಿರಿ. ನೀವು ಈಗಾಗಲೇ ಮಾಡುತ್ತಿರುವ ವ್ಯವಹಾರದಿಂದ ನಿಮಗೆ ಸಾಕಷ್ಟು ಆದಾಯ ಸಿಗುತ್ತದೆ. ನಿಮ್ಮ ಆದಾಯವನ್ನು ಹಲವು ಪಟ್ಟು ಹೆಚ್ಚಿಸುವ ಅವಕಾಶವನ್ನು ಸಹ ನೀವು ಪಡೆಯುತ್ತೀರಿ. ಮತ್ತು ಲ್ಯಾಪ್ಟಾಪ್ಗಳು ಸೇರಿದಂತೆ ವಿದ್ಯುತ್ ಉಪಕರಣಗಳನ್ನು ಖರೀದಿಸಲು ಬಯಸುವ ಜನರು ತಮ್ಮ ಆಸೆಗಳನ್ನು ಪೂರೈಸಿಕೊಳ್ಳಬಹುದು. ಭೂ ಆಧಾರಿತ ಹೂಡಿಕೆಗಳು ನಿಮ್ಮ ಜೀವನದಲ್ಲಿ ನಿರೀಕ್ಷಿತ ಆದಾಯವನ್ನು ತರಬಹುದು. ರಿಯಲ್ ಎಸ್ಟೇಟ್ ಕ್ಷೇತ್ರದ ಜನರು ಸಾಕಷ್ಟು ಆದಾಯವನ್ನು ಕಾಣುವ ಸಾಧ್ಯತೆ ಇದೆ. ಸ್ವ ಉದ್ಯೋಗ ಮಾಡುವ ಜನರು ಸರಿಯಾದ ಜನರೊಂದಿಗೆ ಸೇರಿ ಕೆಲ ಕಾರ್ಯಗಳನ್ನು ಮಾಡುವುದರಿಂದ ಲಾಭವನ್ನು ಪಡೆಯುವುದು ಸುಲಭವಾಗುತ್ತದೆ. ಹೂಡಿಕೆಗಳಿಂದ ಲಾಭವನ್ನು ನೀವು ನಿರೀಕ್ಷೆ ಮಾಡಬಹುದು. ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಅವಕಾಶಗಳು ಸಿಗುತ್ತವೆ. ಕೆಲವು ಒಳ್ಳೆಯ ಸುದ್ದಿಗಳು ತರುತ್ತದೆ. ನೀವು ಉತ್ತಮ ಆರ್ಥಿಕ ಲಾಭವನ್ನು ಪಡೆಯಬಹುದು. ಹೊಸ ಆದಾಯದ ಮೂಲಗಳನ್ನು ರಚಿಸಬಹುದು ಸ್ನೇಹಿತರೆ. ಇದರಿಂದಾಗಿ ಆರ್ಥಿಕ ಪರಿಸ್ಥಿತಿಯು ಉತ್ತಮವಾಗಿರುತ್ತದೆ. ವೈವಾಹಿಕ ಜೀವನ ಉತ್ತಮವಾಗಿರುತ್ತದೆ. ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧವು ಮೊದಲಿಗಿಂತ ಉತ್ತಮವಾಗಿರುತ್ತದೆ. ಉದ್ಯಮಿಗಳಿಗೆ ಉತ್ತಮ ಸಮಯ. ಹೊಸ ಡೀಲ್ಗಳು ಕಾಣಬಹುದು. ಇದರಲ್ಲಿ ನೀವು ದೊಡ್ಡ ಲಾಭವನ್ನು ಗಳಿಸಬಹುದು. ಕೌಟುಂಬಿಕ ಜೀವನದಲ್ಲೂ ಮಾಧುರ್ಯತೆ ಇರುತ್ತದೆ. ಈ ರಾಶಿಯವರು ಈ ಸಂದರ್ಭದಲ್ಲಿ ತಮ್ಮ ಜೀವನ ಸಂಗಾತಿಯ ಜೊತೆಗೆ ಅತ್ಯುತ್ತಮವಾದ ಕ್ಷಣಗಳನ್ನು ಕಳೆಯಲಿದ್ದಾರೆ. ಜೀವನ ಸಂಗಾತಿಯ ಪ್ರತಿಯೊಂದು ಕಷ್ಟ ಸುಖಗಳನ್ನು ಕೂಡ ನೀವು ಅರ್ಥ ಮಾಡಿಕೊಳ್ಳಲಿದ್ದೀರಿ. ಹಾಗೂ ನಿಮ್ಮ ಪ್ರತಿಯೊಂದು ಕಷ್ಟ ಸುಖಗಳನ್ನು ಅವರು ಕೂಡ ಅರ್ಥ ಮಾಡಿಕೊಂಡು ಪರಸ್ಪರ ಅನ್ಯೋನ್ಯವಾಗಿ ಜೀವನ ನಡೆಸುವಂತಹ ರಹಸ್ಯದ ಗುಟ್ಟನ್ನು ಈ ಸಂದರ್ಭದಲ್ಲಿ ನೀವಿಬ್ಬರೂ ಕೂಡ ಅರ್ಥ ಮಾಡಿಕೊಳ್ಳಲಿದ್ದೀರಿ. ಈ ರಾಶಿಯಡಿಯಲ್ಲಿ ಜನಿಸಿದ ಜನರು ತಮ್ಮ ಅದೃಷ್ಟದಲ್ಲಿ ಅಗಾಧವಾದ ಬೆಳವಣಿಗೆಯನ್ನು ಅನುಭವಿಸಬಹುದು. ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳನ್ನು ಪೂರ್ಣಗೊಳಿಸುವುದರ ಜೊತೆಗೆ ಆರ್ಥಿಕ ಲಾಭವೂ ಇರಬಹುದು. ದೀರ್ಘಕಾಲದ ಒತ್ತಡದಿಂದ ನೀವು ಪರಿಹಾರ ಪಡೆಯಬಹುದು. ನಿಮ್ಮ ಕುಟುಂಬದೊಂದಿಗೆ ನೀವು ಉತ್ತಮ ಸಮಯವನ್ನು ಕಳೆಯಬಹುದು. ಆತ್ಮವಿಶ್ವಾಸ ವೇಗವಾಗಿ ಹೆಚ್ಚಾಗಬಹುದು. ವ್ಯವಹಾರದಲ್ಲಿ ನೀವು ಸಾಕಷ್ಟು ಲಾಭವನ್ನು ಪಡೆಯಬಹುದು. ಆತ್ಮವಿಶ್ವಾಸ ವೇಗವಾಗಿ ಹೆಚ್ಚಾಗಬಹುದು. ವ್ಯವಹಾರದಲ್ಲಿ ನೀವು ಬಯಸಿದ ಯಶಸ್ಸನ್ನು ಸಾಧಿಸಬಹುದು. ಸಮಾಜದಲ್ಲಿ ಗೌರವ ವೇಗವಾಗಿ ಹೆಚ್ಚಾಗಬಹುದು. ಆರ್ಥಿಕ ಪರಿಸ್ಥಿತಿಯು ಉತ್ತಮವಾಗಿರಲಿದೆ. ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆಗಳೂ ಇವೆ. ವೀಕ್ಷಕರೇ, ಸ್ನೇಹಿತರೆ, ನೋಡಿದಿರಲ್ಲ, ಮಕರ ರಾಶಿಯವರು ಬುಧಾದಿತ್ಯ ಯೋಗ ಅಂದರೆ ಜಾತಕದ ಮೇಲೆ ಇದು ಡಿಪೆಂಡ್ ಆಗುತ್ತೆ ಸ್ನೇಹಿತರೆ. ಜಾತಕವನ್ನು ಒಮ್ಮೆ ಹತ್ತಿರದ ಜ್ಯೋತಿಷಿಗೆ ಕೊಟ್ಟು ಪರಿಶೀಲನೆ ಮಾಡಿಕೊಳ್ಳಿ. ಜಾತಕದಲ್ಲಿ ನಿಮಗೆ ಬುಧಾದಿತ್ಯ ಯೋಗದ ಫಲ ಇದ್ದರೆ, ಖಂಡಿತ ಯೋಗ ಇದ್ದರೆ ಬುಧಾದಿತ್ಯ ಯೋಗದ ಫಲದ ಮಾಹಿತಿ ನಿಮಗೆ ಸಿಗುತ್ತೆ ಸ್ನೇಹಿತರೆ. ನಿಮಗೆ ಬುಧಾದಿತ್ಯ ಯೋಗ ಕೂಡ ಒಲಿದು ಬರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ.
ಮತ್ತು ಹಿಂದಿನಿಂದ ನಿಮ್ಮ ಜೀವನದಲ್ಲಿ ಸಂತೋಷದ ಸುನಾಮಿ ಕೂಡ ಬೀಸಲಿದೆ ಅಂತ ಹೇಳ್ಬೋದು. ಮಧ್ಯದಲ್ಲಿ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಎಚ್ಚರಿಕೆಯಿಂದ ನೋಡಿ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಸ್ನೇಹಿತರೆ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ, ನಿಮಗೆ ವಿಷಯ ಪೂರ್ತಿಯಾಗಿ ಅರ್ಥ ಆಗುತ್ತೆ. ಮತ್ತು ಈಗ ಮಂಗಳ ತನ್ನ ಹಾದಿಯನ್ನು ಬದಲಾಯಿಸಿದೆ ಮತ್ತು ಶನಿ ಈಗ ನಿಮ್ಮ ಜಾತಕದ ಮೇಲೆ ಪ್ರಭಾವ ಬೀರುತ್ತಿದೆ. ಅದಕ್ಕಾಗಿ ನಿಮ್ಮ ಜೀವನವನ್ನು ಒಂದು ದೊಡ್ಡ ಸವಾಲು ಹೊಡೆಯಲಿದೆ. ಶನಿಯ ಸ್ಥಾನವು ನಿಮಗೆ ಗಂಭೀರ ಪರಿಸ್ಥಿತಿಯನ್ನು ಸೃಷ್ಟಿಸಬಹುದು. ಆದ್ದರಿಂದ ಸ್ವಲ್ಪ ಜಾಗರೂಕರಾಗಿರುವುದು ಬಹಳ ಮುಖ್ಯ. ನೀವು ಪ್ರತಿಯೊಂದು ಸನ್ನಿವೇಶದಲ್ಲೂ ಎಚ್ಚರಿಕೆಯಿಂದಿರಬೇಕು, ಏಕೆಂದರೆ ಈ ಸಮಯವು ನಿಮಗೆ ತುಂಬ ಚೆನ್ನಾಗಿದೆ, ಆದರೆ ಸ್ವಲ್ಪ ಬಹಳ ನಿರ್ಣಾಯಕವಾಗಿರುತ್ತದೆ. ನೀವು ಇದನ್ನು ಸಹ ತಿಳಿದುಕೊಳ್ಳಬೇಕು. ಕಳೆದ ಕೆಲವು ವರ್ಷಗಳಿಂದ ನೀವು ಹಲವಾರು ತೊಂದರೆಗಳನ್ನು ಅನುಭವಿಸುತ್ತಿದ್ದರೆ, ಹಲವಾರು ತೊಂದರೆಗಳು ನಿಮ್ಮ ದಾರಿಯಲ್ಲಿ ನಿಂತಿದೆ ಅಂತ ಅಂದ್ಕೊಂಡಿರೋ ಅದೃಶ್ಯ ಶಕ್ತಿಯು ನಿಮ್ಮನ್ನು ತಡೆಯಲು ಪ್ರಯತ್ನಿಸುತ್ತಿದೆ ಎಂದು ತೋರುತ್ತದೆ. ಇದಲ್ಲದೆ ಒಬ್ಬ ಶತ್ರು ಬಹಳ ಹಿಂದಿನಿಂದ ನಿಮ್ಮನ್ನು ಕೆಟ್ಟ ಕಣ್ಣು ಹಾಕಿದ್ದಾರೆ, ನಿಮಗೆ ಹಾನಿ ಮಾಡಲು ಪ್ರಯತ್ನಿಸುತ್ತಿದ್ದಾರೆ. ಈ ವ್ಯಕ್ತಿಯು ಹಲವಾರು ಬಾರಿ ತಾಂತ್ರಿಕ ಆಚರಣೆಗಳನ್ನು ನಿಮ್ಮ ಮೇಲೆ ಆಶ್ರಯಿಸಿದ್ದಾನೆ. ಆದರೆ ನಿಮ್ಮ ಕುಟುಂಬ ದೇವತೆಯ ಆಶೀರ್ವಾದ, ಕುಲ ದೇವತೆಯ ಆಶೀರ್ವಾದದಿಂದ ನಿಮ್ಮ ಮೇಲೆ ಇರುವುದರಿಂದ ಪ್ರತಿ ಬಾರಿಯೂ ಇವನು ವಿಫಲನಾಗಿದ್ದಾನೆ. ಅದಕ್ಕಾಗಿ ನಿಮ್ಮ ಶತ್ರು ತಮ್ಮ ಅತ್ಯುತ್ತಮ ಪ್ರಯತ್ನಗಳ ಹೊರತಾಗಿಯೂ ನಿಮಗೆ ಹಾನಿ ಮಾಡಲು ಸಾಧ್ಯವಾಗಲಿಲ್ಲ. ಆದಾಗ್ಯೂ ಅವನ ಮಾಟ ಮಂತ್ರದ ಪರಿಣಾಮಗಳು ಕೂಡ ನಿಮ್ಮ ಜೀವನದಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಅದಕ್ಕಾಗಿಯೇ ಮತ್ತೆ ನಿಮ್ಮ ಆಲೋಚನೆಗಳು ಮತ್ತು ಯೋಜನೆಗಳು ಯಾವಾಗಲೂ ವಿರುದ್ಧ ದಿಕ್ಕಿನಲ್ಲಿ ಹೋಗುತ್ತದೆ. ನಿಮ್ಮ ಜೀವನದಲ್ಲಿ ಪುನರಾವರ್ತಿತ ಘಟನೆಗಳು ನಿಮ್ಮನ್ನು ಕೋಪದಿಂದ ತುಂಬುತ್ತದೆ. ಆದರೆ ಈಗ ಕೋಪಗೊಳ್ಳುವ ಸಮಯವಲ್ಲ, ಅಗತ್ಯವಿಲ್ಲ, ಏಕೆಂದರೆ ನಿಮ್ಮ ಎಲ್ಲ ಸಮಸ್ಯೆಗಳು ಕೊನೆಗೊಳ್ಳಲಿದೆ. ಇಂದಿನಿಂದ ಶುಭ ಯೋಗ ಆರಂಭವಾಗಲಿದೆ. ಬುಧಾದಿತ್ಯ ಯೋಗ ಕೂಡ ಇರೋದ್ರಿಂದ ತುಂಬನೇ ಒಳ್ಳೆಯ ಫಲಗಳನ್ನು ಅನುಭವಿಸುತ್ತೀರಾ. ಹೊಸ ಅಧ್ಯಾಯ ಪ್ರಾರಂಭವಾಗಲಿದೆ. ಇಲ್ಲಿ ದುಃಖಗಳು, ನೋವು ಮತ್ತು ಕಷ್ಟಗಳು ಹಿಂದೆ ಉಳಿಯುತ್ತದೆ. ನಿಮ್ಮ ಅದೃಷ್ಟ ಸೂರ್ಯನಂತೆ ಹೊಳೆಯುವ ಸಮಯ ಇದು ಮತ್ತು ನಿಮ್ಮ ಜೀವನದಲ್ಲಿ ಒಂದು ಅನನ್ಯ ಪವಾಡ ಸಂಭವಿಸುತ್ತದೆ. ಅದನ್ನು ನೀವು ನಿಮ್ಮ ಸ್ವಂತ ಕಣ್ಣುಗಳಿಂದ ನೋಡುತ್ತೀರಿ. ಆದ್ದರಿಂದ ಈ ವಿಡಿಯೋವನ್ನು ಒಂದು ಕ್ಷಣವೂ ಎಲ್ಲೂ ಕೂಡ ತಪ್ಪಿಸಿಕೊಳ್ಬೇಡಿ. ಇದು ನಿಮ್ಮ ಜೀವನವನ್ನು ಪರಿವರ್ತಿಸುವ. ಆದರೆ ಅದಕ್ಕೂ ಮೊದಲು ನೀವು ಈ ವಿಡಿಯೋವನ್ನು ಪಟ್ಟಿದ್ದರೆ ತಕ್ಷಣ ಜೈ ಶನಿದೇವ ಅಂತ ಒಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಜೈ ಶನಿ ಮಹಾರಾಜ್ ಅಂತ ಕಮೆಂಟ್ ಮಾಡಿ. ಶನಿದೇವನ ವಿಶೇಷ ಆಶೀರ್ವಾದ ನಿಮ್ಮ ಮೇಲೆ ಬೀಳುತ್ತದೆ. ನಿಮ್ಮ ತೊಂದರೆಗಳು ಕೊನೆಗೊಳ್ಳುತ್ತದೆ ಮತ್ತು ನಿಮ್ಮ ಅದೃಷ್ಟ ಬದಲಾಗುತ್ತದೆ. ನಿಮ್ಮ ದೊಡ್ಡ ಶತ್ರು ಯಾರು ಎಂದು ನಿಮಗೆ ಹೇಳುತ್ತೇನೆ. ಆ ವ್ಯಕ್ತಿ ನಿರಂತರವಾಗಿ ನಿಮ್ಮ ಜೀವನವನ್ನು ಅಡ್ಡಿಪಡಿಸಲು ಪ್ರಯತ್ನಿಸುತ್ತಿದ್ದಾನೆ. ಈ ವ್ಯಕ್ತಿ ಹೊರಗಿನವನಲ್ಲ, ಆದರೆ ನಿಮ್ಮ ಹತ್ತಿರದ ಜನರಲ್ಲಿ ಒಬ್ಬರು. ನಾವು ಆಗಾಗ್ಗೆ ನಿಮ್ಮ ಸಮಸ್ಯೆಗಳು ನಮ್ಮ ಅದೃಷ್ಟದ ಮೇಲೆ ದೂಷಿಸುತ್ತೇವೆ, ಆದರೆ ಸತ್ಯ ಬೇರೆ ವಿಷಯ. ನಿಮ್ಮ ಅದೃಷ್ಟ ತುಂಬ ಅಶುಭ, ಆದರೆ ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಅಡೆತಡೆಗಳನ್ನು ಸೃಷ್ಟಿಸುತ್ತಾನೆ. ನೀವು ಪದೇ ಪದೇ ವೈಫಲ್ಯವನ್ನು ಎದುರಿಸುತ್ತಿರುವ ವ್ಯಕ್ತಿ ಇವರು. ಈ ವ್ಯಕ್ತಿ ನಿಮ್ಮ ಯಶಸ್ಸು ಮತ್ತು ಸಂತೋಷದ ಬಗ್ಗೆ ಅಸೂಯೆ ಹೊಂದಿದ್ದಾನೆ ಮತ್ತು ನಿಮ್ಮ ವಿರುದ್ಧ ನಿರಂತರವಾಗಿ ಪಿತೂರಿ ನಡೆಸುತ್ತಿದ್ದಾನೆ. ಈಗ ಈ ವ್ಯಕ್ತಿಯನ್ನು ಗುರುತಿಸುವ ಮತ್ತು ಅವರಿಂದ ದೂರವಿರುವ ಸಮಯ ಬಂದಿದೆ. ಇಂದಿನ ವಿಡಿಯೋದಲ್ಲಿ ನೀವು ಈ ವ್ಯಕ್ತಿ ಬಗ್ಗೆ ತಿಳಿಯಿರಿ ಮತ್ತು ಅದರ ಸತ್ಯವು ಈಗ ನಿಮಗೆ ಬಹಿರಂಗಗೊಳ್ಳುತ್ತದೆ. ಇದು ನಿಮ್ಮನ್ನು ಸಂಪೂರ್ಣವಾಗಿ ಅಲುಗಾಡಿಸುತ್ತದೆ. ಇದು ಸರಳ ವಿಷಯವಲ್ಲ, ಆದರೆ ಇಲ್ಲಿಯವರೆಗೂ ನೀವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದ ಸತ್ಯ. ಆದ್ದರಿಂದ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಮಾಹಿತಿಯನ್ನು ನೀಡುತ್ತದೆ. ಈ ವ್ಯಕ್ತಿಯು ಮುಂದೆ ನಿಮ್ಮ ಹಿತೈಷಿಯಂತೆ ನಟಿಸುತ್ತಾನೆ, ಆದರೆ ನಿಮ್ಮ ಬೆನ್ನ ಹಿಂದೆ ಅವನು ನಿಮ್ಮ ದೊಡ್ಡ ಶತ್ರು ಎಂದು ಸಾಬೀತುಪಡಿಸುತ್ತಾನೆ. ಇಲ್ಲಿಯವರೆಗೂ ನಿಮ್ಮ ಜೀವನದಲ್ಲಿ ಲೆಕ್ಕವಿಲ್ಲದಷ್ಟು ಸಮಸ್ಯೆಗಳನ್ನು ಸೃಷ್ಟಿಸಿದ ವ್ಯಕ್ತಿ ಇವನೇ. ಎಲ್ಲ ನಂತರ ಈ ವ್ಯಕ್ತಿ ಯಾರು, ಅವನ ಹೆಸರೇನು, ಇದೆಲ್ಲವನ್ನು ವಿವರವಾಗಿ ಈ ವಿಡಿಯೋದಲ್ಲಿ ವಿವರಿಸಲಾಗುವುದು. ಆದರೆ ಅದಕ್ಕೂ ಮೊದಲು ನಾನು ನಿಮಗೆ ಪ್ರಮುಖ ವಿಷಯವನ್ನು ಹೇಳಲು ಬಯಸುತ್ತೇನೆ ಸ್ನೇಹಿತರೆ. ನೀವು ಮತ್ತೆ ತೆಗೆದುಕೊಂಡ ಸಾಲ ಕೂಡ ಕಡಿಮೆ ಆಗುತ್ತದೆ. ತೆಗೆದುಕೊಂಡಂಥ ಸಾಲ ಕೊಟ್ಟವರು ನಿಮಗೆ ವಾಪಸ್ ಕೊಡುವಂಥ ಸಾಧ್ಯತೆಗಳು ಈಗ ಹೆಚ್ಚಿದೆ. ಯಾಕಂದರೆ ಬುಧಾದಿತ್ಯ ಯೋಗ ಆರಂಭವಾಗೋದ್ರಿಂದ ನೀವು ಎಲ್ಲೆಲ್ಲಿ ಹಣ ಕೊಟ್ಟಿದ್ದೀರೋ ಅದೆಲ್ಲ ವಾಪಸ್ ಬರುತ್ತೆ, ಖಂಡಿತ ವಾಪಸ್ ಬರುತ್ತೆ. ಅವರೇ ನೆನಪು ಮಾಡಿಕೊಂಡು ನಿಮಗೆ ಸಾಲ ಕೊಟ್ಟಿದ್ರಿ, ನನಗೆ ಇದರಿಂದ ಉಪಯೋಗ ಆಯಿತು, ನಿಮಗೆ ಒಳ್ಳೆಯದಾಗಲಿ ಎಂದು ಅರಿಸಿ ನಿಮಗೆ ಸಾಲವನ್ನು ವಾಪಸ್ ತೀರಿಸ್ತಾರೆ. ಹೊಸ ಅವಕಾಶಗಳು ನಿಮಗೆ ದೊರೆಯುತ್ತದೆ. ಇನ್ನು ಕುಟುಂಬದಲ್ಲಿ ನೆಮ್ಮದಿ ಇರುತ್ತದೆ, ಶಾಂತಿ ಇರುತ್ತದೆ, ಸಂತೋಷ ಇರುತ್ತದೆ, ಹೊಸ ಸಂತೋಷ ಇರುತ್ತೆ. ಮನೆಯಲ್ಲಿ ಏನೋ ಒಂಥರ ಶಾಂತಿ ಇರುತ್ತೆ. ನಿಮ್ಮಲ್ಲಿ ಇರುವಂಥ ತಪ್ಪಾರ್ಥ ಅಂದರೆ ಎಲ್ಲ ಕೂಡ ಮಾಡಿಕೊಂಡಿರುವಂಥ ಸಹ ನಿಮ್ಮನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ತಪ್ಪರ್ಥ ಮಾಡಿಕೊಂಡಿರೋರು, ನಿಮ್ಮಲ್ಲಿರುವ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಕಡಿಮೆ ಆಗುತ್ತೆ. ಇವೆಲ್ಲ ನಿಮಗೆ ಒಳ್ಳೆಯದೇ ಆಗ್ತಿರುವಾಗ ನಿಮ್ಮ ಆರೋಗ್ಯದ ಖಂಡಿತ ಸುಧಾರಣೆ ಆಗುತ್ತೆ. ಇದರಿಂದ ನಿಮಗೆ ಮನಸ್ಸಿನಲ್ಲಿ ಶಾಂತಿ ದೊರೆಯುತ್ತದೆ ಮತ್ತು ಜೀವನದಲ್ಲಿ ನಡೆಸಲು ಹೊಸ ಉತ್ಸಾಹ ಬರುತ್ತದೆ.
ಎನರ್ಜಿ ಏನೇ ಬೇಕು ಅಂದರೂ ಉಕ್ಕಿ ಬರುತ್ತೆ. ಮತ್ತು ಈಗ ಎಲ್ಲ ಅಂದರೆ ನಿಮ್ಮ ಈಗೋನ ನೀವು ಬಿಡಲೇಬೇಕು. ಯಾರಾದರೂ ನಿಮ್ಮ ಹತ್ರ ಬಂದು ಆಯಿತು ಇಷ್ಟು ದಿನ ಆಗಿದ್ದೆಲ್ಲ ಮರೆತು ನಾವು ಇನ್ನೊಳ್ಳೆ ಸ್ನೇಹಿತರಾಗಿರೋಣ ಅಂತ ಅಂದರೆ ಆಗಲೂ ನೀವು ಈಗ ಈಗೋನ ತೋರಿಸಬೇಡಿ. ದಯವಿಟ್ಟು ಆಯಿತು ಅಂತ ಒಪ್ಕೊಂಡು ಅವರನ್ನು ಮನ್ನಿಸಿ ಕ್ಷಮಿಸಿ ನೀವು ಮುಂದೆ ನಡಿಬೇಕು. ನೀವು ಎಷ್ಟು ವಿನಯವಾಗಿರ್ತೀರೋ ಅಷ್ಟು ಕೂಡ ಮೇಲೆ ಹೋಗ್ತೀರಾ, ಅಂದರೆ ಮೇಲೆ ಬರ್ತೀರಾ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತೀರಾ. ತಪ್ಪು ನಿರ್ಧಾರ ಮಾಡಬೇಡಿ. ದಯವಿಟ್ಟು ಒಂದು ತಪ್ಪು ನಿರ್ಧಾರ ಇಡೀ ಜೀವನವನ್ನೇ ಬದಲಾಯಿಸುವಂಥ ಚಾನ್ಸಸ್ ಇದೆ. ತಪ್ಪು ನಿರ್ಧಾರ ಮಾಡಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಾಗ ನೀವು ತುಂಬ ಯೋಚನೆ ಮಾಡಿ ಅಳೆದು ತೂಗಿ ಮಾಡಿ ತೆಗೆದುಕೊಳ್ಳಬೇಕು. ಮುಖ್ಯ ಅಂದರೆ ನಿಮಗೆ ಪೇಷನ್ಸ್ ಇರಬೇಕು, ಸಹನೆ ಇರಬೇಕು ಸ್ನೇಹಿತರೆ, ಆಗ ಖಂಡಿತ ಒಳ್ಳೆಯದಾಗುತ್ತದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ತಕ್ಷಣ ನೋಡ್ಬೋದು. ಮತ್ತು ಎಲ್ಲರಿಗೂ ಸಮಸ್ತ ನಾಡಿನ ಜನತೆಗೂ ಶನಿ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಶನಿ ಜಯಂತಿ ಇರೋದ್ರಿಂದ ಇವತ್ತು ಶನಿ ಟೆಂಪಲ್ಗೆ ಹೋಗಿ ಆದಷ್ಟು ಎಳ್ಳೆಣ್ಣೆಯನ್ನು ದಾನ ಮಾಡಿ ಮತ್ತು ಎಳ್ಳಿನ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚಿಬಿಟ್ಟು ಬನ್ನಿ. ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಇವತ್ತು ಶನಿ ಮಹಾರಾಜನ ಜಯಂತಿ ಇರೋದ್ರಿಂದ ನೀವು ಶನಿ ಟೆಂಪಲ್ಗೆ ಮಿಸ್ ಮಾಡದೆ ಹೋಗಿ ಅಂತ ಕೇಳ್ಕೊತೀನಿ. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೂಡ ಶನಿ ಮಹಾರಾಜನಲ್ಲಿ ಬೇಡ್ಕೋತೀನಿ. ಸ್ನೇಹಿತರೆ, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ಎಲ್ಲರೂ ಇವತ್ತು ಶನಿ ಜಯಂತಿಗೆ ಖಂಡಿತ ಮಿಸ್ ಮಾಡದೆ ಶನಿ ಟೆಂಪಲ್ಗೆ ಹೋಗಿ ಸಾಧ್ಯವಾದಷ್ಟು ಪೂಜೆ ಪುನಸ್ಕಾರಗಳನ್ನು ಮಾಡಿ ಶನಿ ಜಪವನ್ನು ಮಾಡಿ. ಖಂಡಿತ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ.